ಹಾಯ್ ಫ್ರೆಂಡ್ಸ್, ನಾವು ಬಂದಿದ್ದೀವಿ ಮೈಸೂರಿನ ಹೋಟೆಲ್ ಹನುಮಂತು. ಬನ್ನಿ ವಿಸಿಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸೌದೆ ಒಲೆಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಮಾಡರ್ನ್ ಮೆಥಡ್ಸ್ನ ಯೂಸ್ ಮಾಡ್ತಲ್ಲ ಇವರು ಕುಕ್ ಮಾಡಲಿಕ್ಕೆ. ನೋಡ್ಬೋದು ಇಲ್ಲಿ ಪುಲಾವ್ ರೆಡಿ ಆಗೋಕ್ಕೆ ಶುರು ಆಗಿದೆ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಈಗ ನಮ್ಮ ಜೊತೆಗಿದ್ದಾರೆ ವಿಶಾಲ್, ಹೋಟೆಲ್ ಹನುಮಂತನ ಮೈನ್ ಚೆಫ್ ಹಾಗೂ ಪ್ರೊಪ್ರೈಟರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಎಷ್ಟು ವರ್ಷದಿಂದ ಶುರು ಮಾಡಿದ್ದೀರಾ ನೀವು? ಸರ್ ಇದು ನಮ್ಮ ಗ್ರ್ಯಾಂಡ್ ಫಾದರ್ 1930ನೇ ಇಸ್ವಿಯಿಂದ ಶುರು ಆಗಿದ್ದು. ಸೊ ಅದನ್ನು ಈಗ ನಮ್ಮ ಥರ್ಡ್ ಜನರೇಷನ್ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀವಿ. ಸರ್ ಈಗ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀರಾ? ಸರ್ ಈಗ ಅಂದರೆ ಲೈಕ್ ಗರಂ ಮಸಾಲ, ಸಾಲ್ಟು, ಇದೆಲ್ಲ ಹಾಕಿ ಒಂದು ರೌಂಡ್ ಇದಾಗುತ್ತೆ, ಬಾಯ್ಲ್ ಆಗುತ್ತೆ. ನೆಕ್ಸ್ಟು ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಸೊ ಇದು ಸ್ಟೆಪ್ ಬೈ ಸ್ಟೆಪ್ ರೆಡಿ ಆಗ್ತಾ ಇರುತ್ತೆ. ದಿನಕ್ಕೆ ಎಷ್ಟು ಕೆ ಜಿ ರೆಡಿ ಆಗುತ್ತೆ ಸರ್ ನಿಮ್ಮಲ್ಲಿ? ದಿನಕ್ಕೆ ಡಿಪೆಂಡ್ಸ್ ಅಪಾನ್ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರ್ಸ್ ಈಗ ಟ್ಯೂಸ್ಡೇ, ಫ್ರೈಡೇ, ಸಂಡೇ ಜಾಸ್ತಿ ಇರ್ತಾರೆ. ಸೊ ವೆಡ್ನೆಸ್ಡೇ, ಥರ್ಸ್ಡೇ ಕಡಿಮೆ. ಸೊ ಆ ಟೈಪು ಡಿಪೆಂಡ್ ಆಗುತ್ತೆ. ಮಟನ್ ಎಲ್ಲ ನೀವೇ ಇಲ್ಲಿ ಕಟ್ ಮಾಡಿಸ್ತೀರಾ? ಇಲ್ಲ, ನಮಗೆಲ್ಲ ರೆಗ್ಯುಲರ್ ಆಗಿ ಮಂಡಿಯಿಂದನೇ ಬರುತ್ತೆ. ಸೊ ಕಟಿಂಗ್ಸ್ ಎಲ್ಲ ಇಲ್ಲೇ ಆಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ಮಸಾಲ ಎಲ್ಲ ಆ್ಯಡ್ ಮಾಡಿದ್ದಾರೆ, ರೈಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಆಲ್ಮೋಸ್ಟ್ 50% ಕುಕ್ ಆಗಿದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಸರ್ ಈಗ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀರಾ? ಸರ್ ಇದಕ್ಕೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ಪೇಸ್ಟು, ಓಕೆ. ಸೊ ಸಾಲ್ಟು, ಗರಂ ಮಸಾಲ ಐಟಮ್ಸು ನಾವು ಯೂಸ್ ಮಾಡೋದು ಇಷ್ಟು ಐಟಮ್ಸ್ ಎಲ್ಲ ನಾವು ಓಕೆ. ಬಟ್ ಟೇಸ್ಟು ಡಿಫ್ರೆಂಟ್ ಆಗಿರುತ್ತಲ್ಲ, ಏನು ಬೇರೆ ಏನು ಆ್ಯಡ್ ಮಾಡ್ತೀರಾ? ಸೊ ಬೇರೆ ಏನು ಅಂದರೆ ಡಿಫ್ರೆಂಟಾಗಿ ಏನೋ ಆ್ಯಡ್ ಮಾಡೋಲ್ಲ ನಾವು. ಏನೋ ನಾವು ಓನಾಗಿ ಹೋಮ್ ಮೇಡ್ ಮಸಾಲ ಕಂಪ್ಲೀಟ್ ದೇಸಿ ಸ್ಟೈಲ್, ನಾಟಿ ಸ್ಟೈಲಲ್ಲಿ ಯೂಸ್ ಮಾಡ್ತೀರಾ? ಓಕೆ. ದಮ್ ಆಗಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಸರ್? ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ. ಇನ್ನು ಹಾಫ್ ಆನ್ ಅವರ್ ಬೇಕಾಗುತ್ತೆ. ವಾವ್, ಫೈನಲಿ ದ ವೇಟಿಂಗ್ ಇಸ್ ಓವರ್. ನಮ್ಮ ಮುಂದೆ ಈಗ ಅಥಾಂಟಿಕ್ ಹನುಮಂತು ಮಟನ್ ಪಲಾವ್ ರೆಡಿ ಇದೆ. ನೋಡೋದಕ್ಕೆ ಸಖತ್ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡೋದೊಂದೇ ಬಾಕಿ. ಇಲ್ಲಿ ಬರೀ ಮಟನ್ ಪಲಾವ್ ಅಷ್ಟೇ ಫೇಮಸ್ ಅಲ್ಲ, ಇಲ್ಲಿ ಸಿಗೋಂಥ ಲೆಗ್ ಸೂಪು, ಬೋಟಿ ಫ್ರೈ, ಮಟನ್ ಚಾಪ್ಸ್ ಹಾಗೂ ಇಲ್ಲಿ ಮಾಡೋ ಸ್ಪೆಷಲ್ ಶೇರ್ವಾ ತುಂಬ ಫೇಮಸ್. ಬನ್ನಿ ಟ್ರೈ ಮಾಡೋಣ. ಸೊ ಫಸ್ಟ್ ನಾನೀಗ ಟ್ರೈ ಮಾಡ್ತಾಯಿದ್ದೀನಿ ಲೆಗ್ ಸೂಪು. ಆಹಾ, ಸ್ಪೈಸಸ್ಸು, ಮಸಾಲ ಪರ್ಫೆಕ್ಟ್ ಬ್ಲೆಂಡಿಂಗು. ಇಲ್ಲಿ ಮಟನ್ ಅಂತೂ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಪಕ್ಕಾ ದೇಸಿ ಸ್ಟೈಲು, ಬಾಯಲ್ಲಿಟ್ರೆ ಕರ್ಗೋಗುತ್ತೆ. ಈಗ ಮೇಯ್ನ್ ಐಟಮ್ ಪಲಾವ್ ಟ್ರೈ ಮಾಡೋಣ. ನಿಂಬೆ ರಸ ಹಾಕ್ಕೊಂಡು ಪಲಾವ್ ತಿಂತಾಯಿದ್ರೆ ಆಹಾ, ಮಜಾನೇ ಬೇರೆ. ಪಲಾವ್ ಪೀಸ್ ಅಂತೂ ಸಖತ್ ಜ್ಯೂಸಿ, ಹದವಾಗಿ ಕುಕ್ ಆಗಿರುತ್ತೆ. ಪ್ರತಿ ಬೈಟಲ್ಲೂ ಮಸಾಲ ಟೇಸ್ಟ್ ಹಾಗೆ ಬಾಯಲ್ಲಿ ಉಳ್ಕೊಳ್ಳುತ್ತೆ. ಅದ್ಭುತ. ಇವರಲ್ಲಿ ಸ್ಪೆಷಲಾಗಿ ಒಂದು ಶೇರ್ವಾ ಮಾಡ್ತಾರೆ. ಈ ಶೇರ್ವಾ ಜೊತೆ ಪಲಾವ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಪಲಾವ್ಗಿಂತ ಇವ್ರು ಮಾಡೋ ಶೇರ್ವಾ ಜೊತೆ ತಿಂದ್ರೇ ಟೇಸ್ಟ್ ಜಾಸ್ತಿ. ಶೇರ್ವಾ ಜೊತೆ ಅಂತೂ ಟ್ರೈ ಮಾಡೋದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ನೆಕ್ಸ್ಟ್ ಐಟಮ್ ನಾನು ಬೋಟಿ ಫ್ರೈ ಟ್ರೈ ಮಾಡ್ತಿದ್ದೀನಿ. ಬೋಟಿ ಫ್ರೈ ಇಲ್ಲಿ ತುಂಬ ಸ್ಪೆಷಲಾಗಿ ಮಾಡ್ತಾರೆ. ಏನೇನಂತ ಹೇಳಿದ್ರೆ ಇದರಲ್ಲಿ ಅವರೆಕಾಳು, ಮಟನ್ ಪೀಸಸ್ಗಳೆಲ್ಲ ಹಾಕಿರ್ತಾರೆ. ಸೊ ಕೆಲವೊಬ್ಬರು ಬೋಟಿ ಫ್ರೈ ಜೊತೆ ಪಲಾವ್ನ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತಾರೆ. ನೀವು ಇದನ್ನು ಟ್ರೈ ಮಾಡಿ, ಇಷ್ಟ ಆಗ್ಬೋದು. ಬಟ್ ನನಗಂತೂ ಪಲಾವೇ ತುಂಬ ಟೇಸ್ಟಿಯಾಗಿ ಕಾಣಿಸಿದೆ. ಲಾಸ್ಟ್ ಐಟಮ್ ಅಂತ ನಾವೀಗ ಟ್ರೈ ಮಾಡ್ತಿದ್ದೀವಿ ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಇಲ್ಲಿ ಮಸಾಲದೆಲ್ಲ ತುಂಬ ಚೆನ್ನಾಗಿ ಬೇಯಿಸಿರ್ತಾರೆ, ಜ್ಯೂಸಿಯಾಗಿರುತ್ತೆ. ಎಷ್ಟು ಹದವಾಗಿ ಬಂದಿರುತ್ತೆ ಅಂದರೆ ಬಾಯಲ್ಲಿ ಇಡ್ತದಂಗೆ ಕರ್ಗೋಗ್ಬಿಡುತ್ತೆ. ಸೊ ಇದು ಚಿಕ್ಕ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಮಿಸ್ ಮಾಡಿಕೊಳ್ಳೇಬೇಡಿ. ಸಂಡೇ ಅಂತ ಹೇಳಿ ನಾಟಿ ಕೋಳಿ ಪಲಾವ್ ರೆಡಿ ಇರುತ್ತೆ.
ಸೊ ಸಂಡೇ ಬಂದರೆ ನಾಟಿ ಕೋಳಿ ಪಲಾವು ನಿಮ್ಗೆ ಅಡಿಷನಲ್ ಆಗಿ ಸಿಗುತ್ತೆ. ನೀವು ಇದನ್ನೆಲ್ಲ ಟೇಸ್ಟ್ ಮಾಡಬೇಕಾ? ಹಾಗಿದ್ದರೆ ವಿಸಿಟ್ ಮಾಡಿ ಮೈಸೂರಿನ ಹೋಟೆಲ್ ಹನುಮಂತು ಸಿನ್ಸ್ 1930. ಅಡ್ರೆಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.